ಹಾಯ್, ವೆಲ್ಕಮ್ ಟು ಸೇಸರ್ ಸೆಂಟರ್. ಸೇಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಬ್ಯಾಂಕ್ ರೀಕನ್ಸಿಲೇಷನ್ ಎಂಟ್ರಿಯನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ. ಹಿಂದಿನ ಕ್ಲಾಸ್ ಅಲ್ಲಿ ನಾವು ನೋಡಿದೀವಿ ಬ್ಯಾಂಕ್ ರೀಕನ್ಸಿಲೇಷನ್ ಅಂದ್ರೆ ಏನು ಅಂತ. ಅದೇ ರೀತಿಯಾಗಿ ಇವತ್ತು ನಾವು ಬ್ಯಾಂಕ್ ರೀಕನ್ಸಿಲೇಷನ್ ಅನ್ನ ಯಾವ ರೀತಿಯಾಗಿ ಎಂಟ್ರಿ ಮಾಡೋದು ಅಂತ ನೋಡೋಣ. ಗೇಟ್ ವೇ ಆಫ್ ಟ್ಯಾಲಿ ಬ್ಯಾಂಕಿಂಗ್ ಆಪ್ಷನ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಬ್ಯಾಂಕಿಂಗ್ ಅಲ್ಲಿ ಬ್ಯಾಂಕ್ ರೀಕನ್ಸಿಲೇಷನ್ ಆಪ್ಷನ್ ಇಲ್ಲಿ ಬಂದಾಗ ಇಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ಇಲ್ಲಿ ಬ್ಯಾಂಕ್ ರೀಕನ್ಸಿಲೇಷನ್ ಆಪ್ಷನ್ ನಮ್ಗೆ ಇಲ್ಲಿ ತೋರಿಸ್ತಾ ಇಲ್ಲ ಅಂದಾಗ ನಾವಿಲ್ಲಿ ಟ್ಯಾಲಿ ಎಜುಕೇಶನ್ ವರ್ಷನ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ಚೇಂಜಸ್ ಇಲ್ಲಿ ಇರಬಹುದು. ನೀವು ಅದನ್ನ ಇಲ್ಲಿ ನೋಡ್ಕೋಬೇಕಾಗತ್ತೆ. ಬ್ಯಾಂಕಿಂಗ್ ಅಲ್ಲಿ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಕೆನರಾ ಬ್ಯಾಂಕ್ ಅಲ್ಲಿ 5 ಎಂಟ್ರಿಯನ್ನ ನಾವಿಲ್ಲಿ ಮಾಡಿದೀವಿ. ICICI ಬ್ಯಾಂಕ್ ಅಲ್ಲಿ 1 ಎಂಟ್ರಿಯನ್ನ ನಾವಿಲ್ಲಿ ಮಾಡಿದೀವಿ. ಕೆನರಾ ಬ್ಯಾಂಕ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಎಂಟರ್. ನೀವಿಲ್ಲಿ ನೋಡಬಹುದು ಬ್ಯಾಲೆನ್ಸ್ ಆಸ್ ಪರ್ ಕಂಪನಿ ಬುಕ್ಸ್, ಅನ್ರೀಕನ್ಸಿಲೈಡ್, ಅವೈಲೇಬಲ್ ಓನ್ಲಿ ಇನ್ ಬುಕ್ಸ್, ಈ ರೀತಿಯಾದ ಆಪ್ಷನ್ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಅನ್ರೀಕನ್ಸಿಲೈಸ್ಡ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. ನೀವಿಲ್ಲಿ ನೋಡಬಹುದು ಅವೈಲೇಬಲ್ ಓನ್ಲಿ ಇನ್ ಬುಕ್ಸ್ 5 ಎಂಟ್ರೀಸ್ ಅನ್ನ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ನಾವಿಲ್ಲಿ ಪೇಮೆಂಟ್ ಅನ್ನ ಮಾಡಿರುವಂತದ್ದು, ಪೇಮೆಂಟ್ ಅನ್ನ ರಿಸೀವ್ ಮಾಡಿರುವಂತದ್ದು ಎರಡು ಸಹ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಕ್ಯಾಶ್ ಡೆಪಾಸಿಟ್, ವಿತ್ ಡ್ರಾವೆಲ್ ಎಲ್ಲ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ನೀವು ಇಲ್ಲಿ ನೋಡಬಹುದು. ಇಲ್ಲಿ ಬ್ಯಾಂಕ್ ರೀಕನ್ಸಿಲೇಷನ್ ಅಂದಾಗ ನಾವು ಕಂಪನಿಯಲ್ಲಿ ಬುಕ್ಸ್ ಗಳಲ್ಲಿ ಎಂಟ್ರಿಯನ್ನ ಮಾಡಬೇಕಾದ್ರೆ ಯಾವ ಡೇಟ್ ಅಲ್ಲಿ ಯಾವ ಕಂಪನಿಯವರಿಗೆ ನಾವಿಲ್ಲಿ ಪೇಮೆಂಟ್ ಅನ್ನ ಕೊಟ್ಟಿದೀವಿ ಅಥವಾ ಯಾವ ಕಂಪನಿಯಿಂದ ನಾವಿಲ್ಲಿ ಚೆಕ್ ಅನ್ನ ರಿಸೀವ್ ಮಾಡಿದೀವಿ ನಾವು ಎಂಟ್ರಿಯನ್ನ ಮಾಡಿರ್ತೀವಿ. ಅದೇ ರೀತಿಯಾಗಿ ಬ್ಯಾಂಕಿಗೆ ನಾವು ಚೆಕ್ ಅನ್ನ ಡೆಪಾಸಿಟ್ ಮಾಡಿದಾಗ ಯಾವ ಡೇಟಿಗೆ ಬ್ಯಾಂಕ್ ಅಲ್ಲಿ ಚೆಕ್ ಇಲ್ಲಿ ವಿತ್ ಡ್ರಾ ಆಗಿದೆ, ನಮ್ಮ ಅಕೌಂಟ್ಗೆ ದುಡ್ಡು ಇಲ್ಲಿ ಬಂದಿದೆ, ಈ ರೀತಿಯಾದ ಡೇಟ್ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದನ್ನ ನಾವಿಲ್ಲಿ ಬ್ಯಾಂಕ್ ರೀಕನ್ಸಿಲೇಷನ್ ಅಂತ ಹೇಳಿ ಕರಿತೀವಿ. ಅದನ್ನೇ ನಾವಿಲ್ಲಿ ನೋಡೋದಾದ್ರೆ ಇಲ್ಲಿ ಡೇಟ್ ಅಂದಾಗ ನಾವಿಲ್ಲಿ ಬುಕ್ಸ್ ಅಲ್ಲಿ ಬರ್ದಿರುವಂತಹ ಅಥವಾ ನಾವಿಲ್ಲಿ ಟ್ಯಾಲಿಯಲ್ಲಿ ಯಾವ ಡೇಟ್ಗೆ ಎಂಟ್ರಿಯನ್ನ ಮಾಡಿದೀವಿ ಆ ಡೇಟ್ ಅನ್ನ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಇವತ್ತು ನಮ್ಮ ಕಂಪನಿಗೆ ಚೆಕ್ ಬಂದಿದೆ ಅಥವಾ ನಾವು ಬೇರೆಯ ಕಂಪನಿಗೆ ಪೇಮೆಂಟ್ ಅನ್ನ ಮಾಡಿದೀವಿ ಅಂದಾಗ ಇವತ್ತಿನ ಡೇಟ್ ಅಲ್ಲಿ ನಾವು ಚೆಕ್ ಅನ್ನ ಎಂಟ್ರಿ ಮಾಡಿರ್ತೀವಿ. ಇವತ್ತಿನ ಡೇಟಿಗೆ ನಾವಿಲ್ಲಿ ಚೆಕ್ ಅನ್ನ ಎಂಟ್ರಿ ಮಾಡಿದಾಗ ಬ್ಯಾಂಕ್ ಅಲ್ಲಿ 2 ದಿನದ ನಂತರ ಅಥವಾ 1 ವೀಕ್ ಚೆಕ್ ಇಲ್ಲಿ ವಿತ್ ಡ್ರಾ ಆಗಿದೆ ಅಂದಾಗ ಡೇಟ್ ಇಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಆ ಡೇಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಡೇಟ್ ಅನ್ನ ಎಂಟ್ರಿ ಮಾಡೋದಕ್ಕೆ ಯಾವುದೇ ಕಾಲಮ್ ಇಲ್ಲಿ ಎಕ್ಸ್ಟ್ರಾ ತೋರಿಸ್ತಾ ಇಲ್ಲ. ನೀವಿಲ್ಲಿ ನೋಡಬಹುದು. ಆಗ ನಮ್ಗಿಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ಮ್ಯಾನ್ಯುಯಲ್ ರೀಕನ್ಸಿಲೇಷನ್. ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಬ್ಯಾಂಕ್ ಡೇಟ್ ನಮಗೆ ಎಕ್ಸ್ಟ್ರಾ ಕಾಲಮ್ ಇಲ್ಲಿ ಬಂದಿದೆ. ಇನ್ಸ್ಟ್ರೂಮೆಂಟ್ ಡೇಟ್, ಯಾವ ಡೇಟ್ ಅಲ್ಲಿ ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡಿದ್ದೀವಿ, ಯಾವ ಡೇಟ್ಗೆ ಇಲ್ಲಿ ಬ್ಯಾಂಕ್ ಅಲ್ಲಿ ಚೆಕ್ ವಿತ್ ಡ್ರಾವೆಲ್ ಆಗಿದೆ, ನಾವಿಲ್ಲಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಕಂಪನಿಗಳಲ್ಲಿ ಪೇಯ್ಡ್ ವರ್ಷನ್ ಅನ್ನ ಯೂಸ್ ಮಾಡೋದ್ರಿಂದ ಡೇಟ್ ಅನ್ನ ಎಕ್ಸಾಕ್ಟ್ ಆಗಿ ನಾವಿಲ್ಲಿ ಟೈಪ್ ಮಾಡಬಹುದು. ಆದ್ರೆ ನಾವಿಲ್ಲಿ ಟ್ಯಾಲಿ ಎಜುಕೇಶನ್ ವರ್ಷನ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಡಿಫಾಲ್ಟ್ ಆಗಿ ಡೇಟ್ ಇಲ್ಲಿ ತಗೊಳುತ್ತೆ. ಇಲ್ಲಿ ನಾವು ಡೇಟ್ ಅನ್ನ ಎಂಟ್ರಿ ಮಾಡೋಣ. ಸಮ್ ಟೈಮ್ ಇಲ್ಲಿ ಡಿಫಾಲ್ಟ್ ಆಗಿ ತಗೊಳುತ್ತೆ ಅಥವಾ ಸಮ್ ಟೈಮ್ ಇಲ್ಲಿ ಡೇಟ್ ಅನ್ನ ನಾವಿಲ್ಲಿ ಎಕ್ಸಾಕ್ಟ್ ಆಗಿ ಟೈಪ್ ಮಾಡಿದ ಡೇಟ್ ಇಲ್ಲಿ ಬರುತ್ತೆ. ನಾವೀಗ ಡೇಟ್ ಅನ್ನ ಎಂಟ್ರಿ ಮಾಡೋಣ. 1st 5/22 ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. 1st ಮೇಗೆ ಚೆಕ್ ಇಲ್ಲಿ ವಿತ್ ಡ್ರಾವೆಲ್ ಆಗಿದೆ, ನೀವು ನೋಡಬಹುದು. ಅದೇ ರೀತಿಯಾಗಿ 4/5/22 ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಡೇಟ್ ಇಲ್ಲಿ ತಗೊಳ್ತಾ ಇಲ್ಲ, ನೀವಿಲ್ಲಿ ನೋಡಬಹುದು. ನಾವೀಗ ಡೇಟ್ ಅನ್ನ ಚೇಂಜ್ ಮಾಡೋಣ. 1st April 22 ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಶೀಟ್ ಅಲ್ಲಿ ಯಾವ ಡೇಟ್ ಇರುತ್ತೆ ಆ ಡೇಟ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ವಿತ್ ಡ್ರಾವೆಲ್, ಡೆಪಾಸಿಟ್, ಟೋಟಲ್ ಅಮೌಂಟ್ ಅನ್ನ ನಮ್ಗಿಲ್ಲಿ ತೋರಿಸ್ತಾ ಇದೆ. ಈ ರೀತಿಯಾಗಿ ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡಿರುವಂತಹ ಡೇಟ್ ಗಳನ್ನ ಬ್ಯಾಂಕ್ ಟ್ರಾನ್ಸಾಕ್ಷನ್ ಶೀಟ್ ಅಲ್ಲಿ ಇರುವಂತಹ ಡೇಟ್ ಗಳನ್ನ ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಡೇಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇದನ್ನ ನಾವಿಲ್ಲಿ ಬ್ಯಾಂಕ್ ರೀಕನ್ಸಿಲೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೀವು ಅಮೌಂಟ್ ಅನ್ನ ಚೆಕ್ ಮಾಡಬಹುದು. ಸಮ್ ಟೈಮ್ ಇಲ್ಲಿ
ಚೆಕ್ ಅನ್ನ ನಾವಿಲ್ಲಿ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಿರ್ತೀವಿ. ಬ್ಯಾಂಕ್ ಅಲ್ಲಿ ವಿತ್ ಡ್ರಾವೆಲ್ ಆಗಿರೋದಿಲ್ಲ ಅಥವಾ ವಿತ್ ಡ್ರಾವೆಲ್ ಲೇಟ್ ಆಗಬಹುದು ಅಥವಾ ಯಾವುದೇ ಚೆಕ್ ಇಲ್ಲಿ ಕ್ಯಾನ್ಸಲ್ ಆಗಬಹುದು. ಆ ಎಂಟ್ರಿಯನ್ನ ನಾವು ಟ್ಯಾಲಿಯಲ್ಲಿ ಮಿಸ್ ಮಾಡಿರಬಹುದು ಅಥವಾ ಟ್ಯಾಲಿಯಲ್ಲಿ ನಾವು ಎಂಟ್ರಿ ಮಾಡಿರೋದನ್ನ ಡಿಲೀಟ್ ಮಾಡದೇ ಇರಬಹುದು. ಈ ರೀತಿಯಾದಾಗ ನಾವಿಲ್ಲಿ ಬ್ಯಾಂಕ್ ರೀಕನ್ಸಿಲೇಷನ್ ಆಪ್ಷನ್ ಅನ್ನ ಯೂಸ್ ಮಾಡೋದ್ರಿಂದ ಎಕ್ಸಾಕ್ಟ್ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಮ್ಗೆ ಇಲ್ಲಿ ಈಸಿ ಆಗುತ್ತೆ. ಆಗ ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡಿರುವಂತಹ ಅಮೌಂಟ್ ಅಥವಾ ಬುಕ್ಗಳಲ್ಲಿ ಬರೆದಿರುವಂತಹ ಅಮೌಂಟ್ ಇಲ್ಲಿ ಮ್ಯಾಚ್ ಆಗುತ್ತೆ. ಈ ರೀತಿಯಾದ ಮಿಸ್ ಮ್ಯಾಚ್ ಆಗಿರುವಂತಹ ಡೇಟಾವನ್ನ ಎಕ್ಸಾಕ್ಟ್ ಆಗಿ ಮ್ಯಾಚ್ ಮಾಡೋದಕ್ಕೆ ನಾವಿಲ್ಲಿ ಬ್ಯಾಂಕ್ ರೀಕನ್ಸಿಲೇಷನ್ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ನೀವಿಲ್ಲಿ ನೋಡಬಹುದು ಬ್ಯಾಲೆನ್ಸ್ ಆಸ್ ಪರ್ ಕಂಪನಿ ಬುಕ್ಸ್ ಅವೈಲೇಬಲ್ ಓನ್ಲಿ ಇನ್ ಬುಕ್ಸ್. ಈ ರೀತಿಯಾದ ಅಮೌಂಟ್ ಅನ್ನ ನಮ್ಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಯಾವುದೇ ಚೇಂಜಸ್ ಬೇಕಾದಾಗ ನಾವಿಲ್ಲಿ ಮಾಡ್ಕೋಬಹುದು. ಎಂಟರ್ ಮಾಡೋಣ. ಎಂಟರ್ ಎಕ್ಸೆಪ್ಟ್. ಅನ್ರಿಕನ್ಸಿಲೈಸ್ಡ್ ಟ್ರಾನ್ಸಾಕ್ಷನ್ ಇಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಅನ್ನ ತೋರಿಸ್ತಾ ಇಲ್ಲ. 5 ಟ್ರಾನ್ಸಾಕ್ಷನ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿದೀವಿ, ಅದಕ್ಕೋಸ್ಕರ ಇಲ್ಲಿ ಯಾವುದೇ ಎಂಟ್ರಿಯನ್ನ ತೋರಿಸ್ತಾ ಇಲ್ಲ. ನೀವು ಕಂಪನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಈ ರೀತಿಯಾಗಿ ನಾವು ಬ್ಯಾಂಕ್ ರೀಕನ್ಸಿಲೈಸ್ಡ್ ಆಪ್ಷನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಪೇಮೆಂಟ್ ಸ್ಲಿಪ್ ಅನ್ನ ಯಾವ ರೀತಿಯಾಗಿ ನಾವು ಜನರೇಟ್ ಮಾಡಬೇಕು ಅಂತ.